ಎಲ್ಲ ಸಿಂಪಲ್ ಟ್ರಿಕ್ಸ್ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಒಳಗಡೆ ಇಲ್ಲೊಂದು ಪ್ರಕಟಣೆ ಇದೆ ನೋಡ್ರಿ. 4/5/2026 ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಏಕಲವ್ಯ ವಸತಿ ಶಾಲೆಗಳಲ್ಲಿ 2026ನೇ ಸಾಲಿನ 6ನೇ ತರಗತಿ ಪ್ರವೇಶಕ್ಕೆ ಸಂಬಂಧಿಸಿದಂತೆ ತಾತ್ಕಾಲಿಕ ಸೀಟು ಹಂಚಿಕೆಯನ್ನು ಅವರು ಏನು ಮಾಡಿದ್ರಪ್ಪ ಅಂದಾಗ 17/4/2026 ಬಿಡುಗಡೆ ಮಾಡಿದರು. ಈಗ ಮೊದಲ ಸುತ್ತಿನ ಸೀಟು ಹಂಚಿಕೆಯನ್ನು ಆಲ್ರೆಡಿ ಈಗ ಅನೌನ್ಸ್ ಮಾಡಿದ್ದಾರೆ 4/5/2026. ಇಲ್ಲಿ ಒಂದು ಇದೇ ವೆಬ್ಸೈಟ್ನಲ್ಲಿ ಏನು ಮಾಡಿದಾರಪ್ಪ ಅಂದಾಗ ಇವ್ರನ್ನ ಮೊದಲ ಸುತ್ತಿನ ಸೀಟು ಹಂಚಿಕೆಯನ್ನು ಬಿಟ್ಟಿದ್ದಾನೆ ಏಕಲವ್ಯ ವಸತಿ ಶಾಲೆಗಳ ಒಳಗಡೆ. ಆಲ್ರೆಡಿ ಮೊರಾರ್ಜಿ ದೇಸಾಯಿ ಎಕ್ಸಾಮ್ಸ್ನ ಏನು ಬರೀತಿರ್ತಿರ್ತಲ್ಲ ಅದ್ರ ಒಳಗಡೆ ಏಕಲವ್ಯ ಮಾದರಿ ಶಾಲೆಗಳನ್ನು ಯಾರಾದರೂ ಟಿಕ್ ಮಾಡಿದ್ರಪ್ಪ ಅಂದಾಗ ಅವ್ರದ್ದು ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದಾನೆ. ಹಾಗಾದರೆ ಅದನ್ನು ಲಿಸ್ಟ್ ಯಾವ ಥರ ನೋಡ್ಕೋಬೇಕಂತೇಳಿ ಈ ಥರ ಇಲ್ಲಿ ನೋಡ್ರಿ. ಇದೇ ಕೆಇಎ ವೆಬ್ಸೈಟ್ ಒಳಗಡೆ ಬಂದ್ರೆ ನೀವು ಇಲ್ಲಿ EMRS ಮೊದಲ ಸುತ್ತಿನ ಸೀಟು ಹಂಚಿಕೆ ಅಂತಿದೆ ನೋಡ್ರಿ. ಇಲ್ಲಿ ತಾವು ಏನು ಮಾಡ್ಬೇಕಪ್ಪ ಅಂತಂದಾಗ ಮೊದಲ ಸೀಟು ಹಂಚಿಕೆ ಪಟ್ಟಿ ಅಂತಿದೆ ನೋಡ್ರಿ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಮ ಅವು ಏಕಲವ್ಯ ಮಾತಾಡೋದು ಲಿಸ್ಟು ಏನು ಮಾಡ್ತಾರಪ್ಪ ಅಂದಾಗ ಕರ್ನಾಟಕದ ಬಿಡ್ತಾರೆ. ಅದು ಕರ್ನಾಟಕ ಅಂದ ತಕ್ಷಣ ಎಲ್ಲೆಲ್ಲೂ ಅವು ಏಕಲವ್ಯ ಮಾದರಿ ವಸತಿ ಸ್ಕೂಲ್ಗಳಿದ್ದಾವೆ ಆ ಸ್ಕೂಲ್ಗಳ ಹೆಸರು ಮತ್ತು ಆ ವಿದ್ಯಾರ್ಥಿಗಳ ಹೆಸರು ಅವ್ರ ರ್ಯಾಂಕು ಅದನ್ನು ಅಷ್ಟೇ ಬಿಟ್ಟಿದ್ದಾನೆ. ಇಲ್ಲಿ ನೋಡ್ಕೋಬೋದು. ಇಲ್ಲಿ ರಾಯಚೂರು ನೇಟಿವ್ ಡಿಸ್ಟಿಕ್ ರಾಯಚೂರು. ಇಲ್ಲಿ ಕೊಟ್ಟದೊಡ್ಡಿ ಅಂಥೇಳಿ ಊರಿದೆ ನೋಡ್ರಿ. ಕ್ಯಾಂಡಿಡೇಟ್ ನೇಮ ಮತ್ತು ಅವರ ರ್ಯಾಂಕ್ ಜೊತೆಗೆ ನೇಟಿವ್ ಡಿಸ್ಟಿಕ್, ನೇಟಿವ್ ತಾಲೂಕು, ಅಲೋಟೆಡ್ ಕ್ಯಾಟಗರಿ, ಯಾವ ಕೋಟಾ ಒಳಗಡೆ ಅವರು ಆಯ್ಕೆಯಾಗಿದ್ದಾರೆ ಇದನ್ನು ಬಿಟ್ಟಿದ್ದಾನೆ. ಏಕಲವ್ಯ ವಸತಿ ಶಾಲೆಯ ಮಾದರಿ ಶಾಲೆಯ ಲಿಸ್ಟ್ ಇದು ಏಕಲವ್ಯ ಸ್ಕೂಲ್ದು. ಇದು ಎಲ್ಲಿ ಕನ್ಸಿಡರ್ ಆಗಿರ್ತದಪ್ಪ ಅಂದಾಗ ಮೊರಾರ್ಜಿ ದೇಸಾಯಿ ಪರೀಕ್ಷೆನ ಬರೀತಿರ್ತಿರಲ್ಲ ಅವಾಗ ಅಲ್ಲಿ ಟಿಕ್ ಮಾಡಿದ್ರಪ್ಪ ಅಂದಾಗ ನಿಮ್ಮದು ಈ ಲಿಸ್ಟ್ ಏನಾಗ್ತದಪ್ಪ ಅಂದಾಗ ವಿದ್ಯಾರ್ಥಿಗಳದ್ದು ಬರ್ತಿರ್ತಾವೆ. ಇದು ಮೊರಾರ್ಜಿ ದೇಸಾಯಿ ಲಿಸ್ಟ್ ಅಲ್ಲ, ಏಕಲವ್ಯ ಮಾದರಿ ವಸತಿ ಶಾಲೆಯದು ಲಿಸ್ಟು. ಇದು ಟೋಟಲ್ 27 ಪೇಜಸ್ಗಳಿದ್ದಾವೆ. ನೀವು ಆಯ್ಕೆ ಆಗಿದ್ರೋ ಇಲ್ಲೋ ಅಂತೇಳಿ ನೀವು ಈ ಲಿಸ್ಟ್ ಮೂಲಕ ತೆಗೆದು ಏಕಲವ್ಯ ಮಾದರಿ ಶಾಲೆ ಒಳಗಡೆ ಹಾಕಿದ್ರಪ್ಪ ಅಂದಾಗ ಅದನ್ನು ತೆಗೆದು ತಾವು ನೋಡ್ಕೋಬೋದು. ಓಕೆ, ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿರ್ಪ ಅಂದಾಗ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಧನ್ಯವಾದಗಳು ರೀ.